ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನಿನ್ನೆ ನಾನು ಹೇಳಿದ್ದೆ, ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬರುತ್ತೆ, ನಮ್ಮ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡುತ್ತೆ, ಮತ್ತೆ ಅಲ್ಲಿಂದ ಮೇಲ್ಗಡೆ ಒಂದು ಮೂಮೆಂಟ್ ಕೊಡುತ್ತೆ ಅಂತ ಹೇಳಿದ್ದೆ. ಸೊ ಆ ಥರ ಆಗಿದೆಯಾ ನೋಡೋಣ. ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಏನೇ ಡೌಟ್ ಇದ್ರೂ ನಿನ್ನೆ ವಿಡಿಯೋ ನೀವು ಓಪನ್ ಮಾಡಿ ನೋಡಿ. ಸೊ ಇದು ನಾನು ಸದ್ಯಕ್ಕೆ 4 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಸೊ 1 ಅವರಲ್ಲಿ ಎಕ್ಸಾಕ್ಟ್ ನೀವು ನೋಡಿದ್ರೆ 1 ಅವರಲ್ಲಿ ಈ ಥರ ಮಾರ್ಕೆಟು ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಮಾರ್ಕೆಟು ಈ ಒಂದು ಟ್ರೆಂಡ್ ಲೈನ್ ಟಚ್ ಮಾಡ್ತಾ ಮಾಡ್ತಾ ಕೆಳಗಡೆ ಬರ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಟ್ರೆಂಡ್ ಲೈನ್ ಟಚ್ ಮಾಡ್ತಾ ಮಾರ್ಕೆಟು ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿಂದ ಮೇಲ್ಗಡೆ ಹೋಗುತ್ತಾ ಅಥವಾ ಇನ್ನೂ ಕೆಳಗಡೆ ಹೋಗುತ್ತಾ ಅನ್ನೋದೇ ಒಂದು ಕ್ವಶನ್ ಆಗಿಬಿಟ್ಟಿದೆ. ಸೊ ಸದ್ಯಕ್ಕೆ ನಿನ್ನೆನೂ ಮಾರ್ಕೆಟು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಲಿಲ್ಲ. ಇವತ್ತು ಕೂಡ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಲಿಲ್ಲ ಮಾರ್ಕೆಟು. ಸೊ ಈ ಕ್ಯಾಂಡಲ್ ನೋಡ್ತಾ ಇರ್ಬೋದು ನೀವು 1 ಡೇ ಟೈಮ್ ಫ್ರೇಮಲ್ಲಿ. ಸೊ ಇದು ಕ್ಯಾಂಡಲ್ಲು, ಇದು ನೆನ್ನೆದು, ಇದು ಇವತ್ತಿಂದು, ಇದು ಮೊನ್ನೆದು. ಸೊ ನಡುವೆ ಮಾರ್ಕೆಟು ಟ್ರೇಡ್ ಮಾಡ್ತಾ ಇದೆ. ಸದ್ಯಕ್ಕೆ ನಾವು 1 ಅವರ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ 1 ಅವರಲ್ಲಿ ಈ ಥರ ಕಾಣಿಸ್ತಾ ಇದೆ ನಮಗೆ. ಸೊ ನಮ್ಮದು ಸದ್ಯಕ್ಕೆ 1 ಅವರ್ ಆರ್ಡರ್ ಬ್ಲಾಕು ಈ ರೆಡ್ ಕ್ಯಾಂಡಲ್ ಆಗುತ್ತೆ. ಸೊ ಮಾರ್ಕೆಟು ಅದನ್ನು ಟಚ್ ಮಾಡಿ ಇಲ್ಲಿಂದ ಒಂದು ಬುಲ್ಲಿಸ್ ಮೂಮೆಂಟ್ ಕೊಟ್ಟಿದೆ ಮೇಲ್ಗಡೆ. ಇದನ್ನು ನಾವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮಾರ್ಕೆಟು ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಮೇಲ್ಗಡೆ ಹೋಗಿತ್ತು ಮಾರ್ಕೆಟು, ಇಲ್ಲಿಂದ ಮಾರ್ಕೆಟು ಕೆಳಗಡೆ ರಿಟ್ರೇಸ್ ಆಗ್ತಾ ಇದೆ. ಸೊ ಮೇಜರ್ 15 ಮಿನಿಟ್ಸಲ್ಲಿ ನಾವು ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಇದು ನಮ್ಮದು ಆರ್ಡರ್ ಬ್ಲಾಕ್ ಆಗುತ್ತೆ. ಇದು ನಮ್ಮದು ಈ ರೆಡ್ ಕ್ಯಾಂಡಲಿಂದ ಈ ರೆಡ್ ಕ್ಯಾಂಡಲ್ ವರೆಗೂ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಫೇರ್ ವ್ಯಾಲ್ಯೂ ಗ್ಯಾಪ್ನ ಮಾರ್ಕೆಟು ಟಚ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಅದನ್ನು ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ವರೆಗೂ ಎಳೆಯೋಣ. ಸೊ ಮಾರ್ಕೆಟು ಇನ್ನೂ ಇದನ್ನು ಟಚ್ ಮಾಡಿಲ್ಲ. ಸೊ 5 ಮಿನಿಟ್ಸಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಸೊ 5 ಮಿನಿಟ್ಸಲ್ಲಿ ಏನಾಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ 5 ಮಿನಿಟ್ಸಲ್ಲಿ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು ಇಂಟರ್ನಲ್. ಸೊ ಮಾರ್ಕೆಟು ಮೇಲ್ಗಡೆ ಹೋಗಿ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪಿಂದ ಮೇಲ್ಗಡೆ ಹೋಗಿದೆ. ಸೊ ಇವಾಗ ಸದ್ಯಕ್ಕೆ ನಮ್ಮ ಪ್ರೆಸೆಂಟ್ ಟ್ರೇಡ್ ನಡೆದಿರೋದು ಇಲ್ಲಿ ಸೊ 5 ಮಿನಿಟ್ಸಲ್ಲಿ ನಮಗೆ ಇಲ್ಲಿಂದ ಒಂದು 0.786 ಇಂದ ನಮಗೆ ಇಲ್ಲಿಂದ ಒಂದು ಮೂಮೆಂಟು ಬುಲ್ಲಿಶ್ ಮೂಮೆಂಟ್ ನೋಡಕ್ಕೆ ಸಿಕ್ತು ಮೇಲ್ಗಡೆ. ಸೊ ಇಲ್ಲಿಂದ ಮತ್ತೆ ಮಾರ್ಕೆಟು ರೀಟ್ರೇಸ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮದು ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಡೆ ಒಂದು ರಿಮೈನಿಂಗ್ ಇದೆ. ಮಾರ್ಕೆಟು ಅದನ್ನು ಮಿಟಿಗೇಟ್ ಮಾಡಿಲ್ಲ. ಸೊ ಇದು ನಮ್ಮದು ಆರ್ಡರ್ ಬ್ಲಾಕ್ ಆಗುತ್ತೆ. ಸೊ ಈ ಝೋನು ಮಾರ್ಕೆಟು ಈ ಝೋನ್ಗೆ ಇನ್ನೂ ಟಚ್ ಮಾಡಿಲ್ಲ. ಇದು ನಾನು ಫೇರ್ ವ್ಯಾಲ್ಯೂ ಗ್ಯಾಪ್ ಪ್ಲಸ್ ಆರ್ಡರ್ ಬ್ಲಾಕ್ನ ಡ್ರಾ ಮಾಡಿದ್ದೀನಿ. ಅದಕ್ಕೆ ಎಷ್ಟು ದೊಡ್ಡದಾಗಿರೋ ಬ್ಲಾಕ್ ಇದೆ. ಇಲ್ಲಿ ನಿಮಗೆ ಕಾಣಿಸುತ್ತೆ, ಝೂಮ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ನಮ್ಮದು ಈ ಕ್ಯಾಂಡಲಿಂದ ಈ ರೆಡ್ ಕ್ಯಾಂಡಲ್ ನಡುವೆ ಏನು ಗ್ಯಾಪ್ ಇದೆ ಇದು ಫೇರ್ ವ್ಯಾಲ್ಯೂ ಗ್ಯಾಪು.
ನಮ್ಮದು ಆರ್ಡರ್ ಬ್ಲಾಕ್ ಈ ಕ್ಯಾಂಡಲ್ ಆಗುತ್ತೆ. ಸೊ ಆ ಥರ ನಾವು ಕನ್ಸಿಡರ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಬರಬಹುದು. ಸೊ ಇಲ್ಲಿಂದ ನಮ್ಮದು ಅನ್ಮಿಟಿಗೇಟೆಡ್ ಏರಿಯಾ ಇನ್ನು ಮಾರ್ಕೆಟ್ ಬಂದು ಮಿಟಿಗೇಟ್ ಮಾಡಿಲ್ಲ. ಮಾರ್ಕೆಟು ಈ ಝೋನಿಂದ ನಾಳೆ ಮೇಲ್ಗಡೆ ಹೋಗುತ್ತಾ ಇಲ್ವಾ? ಸೊ ಇದನ್ನ ಮಾರ್ಕೆಟು ನಾಳೆ ಸಪೋಸ್ ಗ್ಯಾಪ್ ಡೌನ್ ಆದರೆ ಈ ರೇಂಜಲ್ಲಿ ಬಂದರೆ ಮಾರ್ಕೆಟು ಇದನ್ನು ಮಿಟಿಗೇಟ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಇದೆ. ಈ ಸ್ಟ್ರೈಕ್ ಪ್ರೈಸು ಸೊ ಇವಾಗ ಸದ್ಯಕ್ಕೆ ನಮ್ಮದು ಮಾರ್ಕೆಟು ಸ್ಟಾಪ್ ಆಗಿರೋದು 46,335 ಸಮಥಿಂಗ್. ಸೊ ಮಾರ್ಕೆಟು ಇದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಪ್ಲಸ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಮಾರ್ಕೆಟು ಈ 46,226. ಸೊ ಮಾರ್ಕೆಟು ಇಲ್ಲಿವರೆಗೂ ಬಂದು ನಮಗೆ ಒಂದು ಮೇಲ್ಗಡೆ ಒಂದು ಮೂಮೆಂಟು ನೋಡೋಕ್ಕೆ ಸಿಗುತ್ತೆ. ಸೊ ಮಾರ್ಕೆಟು ಇಲ್ಲಿ ಬಂದು ಈ ಬಾಕ್ಸಲ್ಲಿ ಟೈಮ್ ಪಾಸ್ ಮಾಡಿ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿದ್ರೆ, ಸಪೋಸ್ ಮಾರ್ಕೆಟು ಇಲ್ಲಿಂದ ಮಿಟಿಗೇಟ್ ಮಾಡಿ ಮೇಲ್ಗಡೆ ಸ್ಪೀಡಾಗಿ ಹೋದರೆ ಮೇಲ್ಗಡೆ ಹೋಗ್ಬಿಡುತ್ತೆ. ಒಂದು ಮಾರ್ಕೆಟು ಇಲ್ಲೇ ಟೈಮ್ ಪಾಸ್ ಮಾಡಿ ಸಪೋಸ್ ಈ ಬಾಕ್ಸ್ ಒಳಗಡೆ ಟೈಮ್ ಪಾಸ್ ಮಾಡಿ ಮಾರ್ಕೆಟು ಕೆಳಗಡೆ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ಸು ತುಂಬ ಇದೆ ಸ್ನೇಹಿತರೆ. ಸೊ ಇಲ್ಲಿವರೆಗೂ ಬರೋ ಚಾನ್ಸಸ್ಸು ಮಾರ್ಕೆಟ್ಗೆ ಇರುತ್ತೆ. ಸೊ ನಾಳೆ ಈ ಝೋನ್ ನಮಗೆ ಭಾಳ ಇಂಪಾರ್ಟೆಂಟು. 46,200 ಝೋನು, 46,200 ಝೋನು ಭಾಳ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಸೊ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋದರೆ ಈಸಿಯಾಗಿ ಇದನ್ನು ಬ್ರೇಕ್ ಮಾಡುತ್ತೆ. ಮತ್ತು ಮಾರ್ಕೆಟು ನಮ್ಮದು ಟಾರ್ಗೆಟ್ ಇರೋದು 47,000. ಸೊ 47,000ವರೆಗೂ ಮಾರ್ಕೆಟು ಹೋಗಬೇಕು. ಅಲ್ಲಿವರೆಗೂ ನಮ್ಮ ಟಾರ್ಗೆಟ್ ಇದೆ. ಯಾಕೆ ಅಂದರೆ ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ ಇಲ್ಲಿ ಮೇಜರ್ ಲೋ ಬ್ರೇಕ್ ಮಾಡಿದೆ, ಬಟ್ ಅದು ಎಕ್ಸಾಕ್ಟ್ ಕರೆಕ್ಟಾಗಿ ಇಲ್ಲಿ ರಿಟ್ರೇಸ್ ಆಗಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ನೀವು ನೋಡ್ಬೋದು ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಸೊ ಇದನ್ನು ನಾವು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿದ್ರೆ ಇಲ್ಲಿ ಫೇರ್ ವ್ಯಾಲ್ಯೂ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಕೂಡ ಇದೆ, ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಇದು ನಮ್ಮದು ಈ ಫೇರ್ ವ್ಯಾಲ್ಯೂ ಪ್ಲಸ್ ಆರ್ಡರ್ ಬ್ಲಾಕ್ ಇದೆ, ಇದು ಅನ್ಮಿಟಿಗೇಟೆಡ್ ಇದೆ ಇನ್ನು. ಸೊ ಮಾರ್ಕೆಟು ಈ ರೇಂಜ್ವರೆಗೂ ಹೋಗಿ ಇಲ್ಲಿಂದ ಮತ್ತೆ ಫಾಲ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಈ ಥರ ಮತ್ತೆ ಫಾಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಸ್ನೇಹಿತರೆ. ನಾಳೆ ಗ್ಯಾಪ್ ಅಪ್ ಮಾಡಿದ್ರೆ, ಗ್ಯಾಪ್ ಡೌನ್ ಬಗ್ಗೆ ಹೇಳಿದ್ದೀನಿ, ಗ್ಯಾಪ್ ಡೌನ್ ಮಾಡಿ ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ ಮಾಡಿ ಟೈಮ್ ಪಾಸ್ ಮಾಡಿ ಯಾವ ಕೆಳಗಡೆ ಬ್ರೇಕ್ ಆದರೆ ಇನ್ನೂ ಕೆಳಗಡೆ ಹೋಗುತ್ತೆ. ಮತ್ತು ಮಾರ್ಕೆಟು ವೆರಿ ಇಂಪಾರ್ಟೆಂಟ್ ಝೋನು. ಮಾರ್ಕೆಟು ಗ್ಯಾಪ್ ಅಪ್ ಆಗಿ ಈ ರೇಂಜಿನ ಬ್ರೇಕ್ ಮಾಡಿದ್ರೆ, ಇದೇನು ರೇಂಜ್ ಇದೆ ಒಂದು ನಾನು ಡ್ರಾ ಮಾಡಿದ್ದೀನಿ, 46,500 ರೇಂಜಿನ ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ ಗ್ಯಾಪ್ ಅಪ್ ಆಗಿ ಸಪೋಸ್ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟು. ಸೊ ಗ್ಯಾಪ್ ಅಪ್ ಆಗಿ ಮತ್ತೆ ಮಾರ್ಕೆಟು ಈ ರೇಂಜಲ್ಲಿ ರೀಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಮಾರ್ಕೆಟು ಇಲ್ಲಿ ಬಂದಾಗ ಇಲ್ಲಿಂದ ನೀವು ಒಂದು ಬೈ ಪ್ಲ್ಯಾನ್ ಮಾಡಬಹುದು ಮೇಲ್ಗಡೆ ಹೋಗೋಕ್ಕೆ. ಯಾಕೆಂದರೆ ಮೇಜರ್ 46,500 ಬ್ರೇಕ್ ಮಾಡಿರುತ್ತೆ, ಇಲ್ಲಿ ರೀಟೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಒಂದು ಮೇಲ್ಗಡೆ ಅಪ್ ಮೂಮೆಂಟ್ ಕೊಡೋ ಚಾನ್ಸಸ್ಸು ತುಂಬ ಇದೆ ಗ್ಯಾಪ್ ಅಪ್ ಆದರೆ. ಸೊ ಡೈರೆಕ್ಟಾಗಿ ಗ್ಯಾಪ್ ಅಪ್ ಆಗಿ ಮೇಲ್ಗಡೆನೂ ಹೋಗಬಹುದು.
ಸೊ ಟ್ರೆಂಡ್ ಲೈನ್ಗೆ ಪದೇ ಪದೇ ಮಾರ್ಕೆಟು ಬಂದು ಅದನ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ನೋಡಿ. ಒಂದು ಸಲ, ಎರಡು ಸಲ, 3 ಸಲ, 4 ಸಲ, ಇದು 5 ಸಲ. ಸೊ ಆಲ್ರೆಡಿ ಈ ಟ್ರೆಂಡ್ ಲೈನು ತುಂಬ ಸಲ ಅದನ್ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಇವಾಗ ಟ್ರೆಂಡ್ ಲೈನು ತುಂಬ ಸಲ ಟಚ್ ಮಾಡಿದ್ರೆ ಅದು ವೀಕ್ ಆದಾಗೆ. ಸೊ ಇದನ್ನ ನಾಳೆ ಬ್ರೇಕ್ ಮಾಡಿ ಒಂದು ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಯಾಕೆಂದರೆ 1 ಡೇ ಟೈಮ್ ಫ್ರೇಮಲ್ಲಿ ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡಿಲ್ಲ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಿಲ್ಲ. 2 ಡೇಸ್ ಆಯಿತು ಮಾರ್ಕೆಟು ಇದೇ ರೇಂಜಲ್ಲಿ ಮೂವ್ ಆಗ್ತಾ ಇದೆ. ಸೊ ಮೇಲ್ಗಡೆ ಹೋಗೋಕ್ಕೆ ಪ್ರೆಷರ್ ತುಂಬ ಜಾಸ್ತಿ ಇದೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿದಿದು ಇಷ್ಟು ನಾಳೆ ಆಗಬಹುದು. ನಾನು ಹೇಳಿರೋ ಪ್ರಕಾರ ಮಾರ್ಕೆಟು ನಾಳೆ ಮೂಮೆಂಟ್ ಯಾವ ಥರ ಕೊಡುತ್ತೆ ನೋಡೋಣ. ಸೊ ಮೇಜರ್ ಇದು ಬ್ರೇಕ್ ಆದರೆ, ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಎಕ್ಸ್ಟ್ರೀಮ್ ಫೇರ್ ವ್ಯಾಲ್ಯೂ ಗ್ಯಾಪು ಪ್ಲಸ್ ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟು ಈ ರೇಂಜಲ್ಲಿ ಇದನ್ನ ಟಚ್ ಮಾಡಿ ಇಲ್ಲಿಂದ ಒಂದು ಸ್ಪೈಕ್ ಕೊಡಬಹುದು ಮೇಲ್ಗಡೆ, ಬುಲ್ಲಿಶ್. ಇಲ್ಲಿಂದ ಒಂದು ರ್ಯಾಲಿ ಮೇಲ್ಗಡೆ ಎಕ್ಸ್ಪೆಕ್ಟೇಷನ್ ಇದೆ ಈ ಬಾಕ್ಸ್ ಇಂದ. ಸೊ ಇದನ್ನ ಇಲ್ಲಿ ಟೈಮ್ ಪಾಸ್ ಮಾಡಿ ಕೆಳಗಡೆ ಬ್ರೇಕ್ ಮಾಡಿದ್ರೆ ಮತ್ತೆ ಮಾರ್ಕೆಟು ಇಲ್ಲಿಂದ ಒಂದು ಕೆಳಗಡೆ ಡೌನ್ ಹೋಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ನಿಮಗೆ ಇಷ್ಟು ಅರ್ಥ ಆಗಿರಬಹುದು ಬ್ಯಾಂಕ್ ನಿಫ್ಟಿಲಿ. ಸೊ ನಾಳೆ ಯಾವ ಥರ ಮೂವ್ಮೆಂಟ್ ಕೊಡುತ್ತೆ ಕಾದ್ ನೋಡೋಣ. ನಾನು ಹೇಳಿರೋ ಥರ ಕೊಡುತ್ತಾ ಅಥವಾ ಬೇರೆ ಥರ ಕೊಡುತ್ತಾ ಅಂತ. ಸೊ ಇನ್ನು ನಿಫ್ಟಿ ನೋಡಿದ್ರೆ ನಿಫ್ಟಿ ಇಲ್ಲೇ ಇದೆ. ಸೊ ನಿಫ್ಟಿ ಆಲ್ ಟೈಮ್ ಹೈ ಇಂದ ಮತ್ತೆ ಸಿಕ್ಕಾಬಡೆ ಕೆಳಗಡೆ ಬರ್ತಾ ಇದೆ. ಇನ್ನು ಎಲ್ಲಿವರೆಗೂ ಬರುತ್ತೆ ಅಂತ ನೋಡೋದಾದ್ರೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. 1 ಡೇ ಟೈಮ್ ಫ್ರೇಮ್ ಓಪನ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ 1 ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಡ್ರಾ ಮಾಡ್ತೀನಿ. ಸೊ ಈ ಕ್ಯಾಂಡಲ್ ಇಂದ ಈ ಕ್ಯಾಂಡಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗುತ್ತೆ. ಇಲ್ಲಿ ಇಂಬ್ಯಾಲೆನ್ಸ್ ಝೋನ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಇಂಬ್ಯಾಲೆನ್ಸ್ ನ ಫಿಲ್ ಮಾಡಿ ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನೋಡೋಕ್ಕೆ ಸಿಗುತ್ತೆ. ಇವಾಗ ಅದು ಟಚ್ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಒಳಗಡೆ ಬಂದಿದೆ ವಿಕ್ಕು. ಜೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಕ್ ಇದೆ. ಇನ್ನು ಇದ್ರ ಒಳಗಡೆ ಬರುತ್ತಾ ಈ ಝೋನ್, ಇನ್ನೂ ಒಳಗಡೆ ಬಂದು ಮೇಲ್ಗಡೆ ಹೋಗುತ್ತಾ, ಅಥವಾ ಈಗ ಆಲ್ರೆಡಿ ಟಚ್ ಮಾಡಿದೆ, ಒಳಗಡೆ ಬಂದಿದೆ, ಇಂಬ್ಯಾಲೆನ್ಸ್ ಫಿಲ್ ಮಾಡಿದೆ ಆಲ್ರೆಡಿ. ಸೊ ಇಲ್ಲಿಂದಾನೆ ನಾಳೆ ಒಂದು ಅಪ್ ಮೂವ್ ಕೊಡುತ್ತಾ ನೋಡೋಣ. ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಬಂದ್ರೆ ಎಕ್ಸಾಕ್ಟ್ ಆಗಿ ಫೇರ್ ವ್ಯಾಲ್ಯೂ ಗ್ಯಾಪ್ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿವರೆಗೂ ಇದೆ. ಸೊ ಇಲ್ಲಿವರೆಗೂ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ 4 ಅವರ್ ಅಲ್ಲಿ ನಾವು ಡ್ರಾ ಮಾಡಿದ್ರೆ. ಸೊ 4 ಅವರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಷ್ಟು ದೊಡ್ಡದಾಗಿ ಕಾಣುತ್ತೆ. ಮಾರ್ಕೆಟ್ ಈ ಇಂಬ್ಯಾಲೆನ್ಸ್ ಝೋನ್ ನ ಫಿಲ್ ಮಾಡಿ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನೋಡೋಕ್ಕೆ ಸಿಗುತ್ತೆ ನಾಳೆ ಅಥವಾ ನಾಡಿದ್ದು. ಸೊ ನಾಳೆನೇ ಅಪ್ ಮೂಮೆಂಟ್ ನೋಡೋಕ್ಕೆ ನಮಗೆ ಸಿಗಬಹುದು. ಸೊ ಇಲ್ಲಿ 1 ಅವರ್ದು ಆರ್ಡರ್ ಫ್ಲೋ ಕೂಡ ಇದೆ. ಇದನ್ನ ಟಚ್ ಮಾಡಿ ಮಾರ್ಕೆಟು ಇಲ್ಲಿಂದ ಒಂದು ಮೇಲ್ಗಡೆ ಮೂಮೆಂಟ್ ಸಿಗಬಹುದು, ಮೇಲ್ಗಡೆ ಹೋಗುತ್ತೆ. ಸೊ 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ, ಸೊ 15 ಮಿನಿಟ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಾವು ನೋಡಿದ್ರೆ ಸೊ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ಸ್ ಇವೆಲ್ಲ. ಸೊ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಕೂಡ ಇಲ್ಲಿದೆ, ಆರ್ಡರ್ ಬ್ಲಾಕು ಇದೆ ಇಲ್ಲಿ. ಸೊ ಮಾರ್ಕೆಟು ಯಾವ ಥರ ಮೂವ್ಮೆಂಟ್ ಕೊಡುತ್ತೆ ನಾಳೆ ಕಾದ್ ನೋಡೋಣ. ಯಾಕೆಂದ್ರೆ ಇದು ಇಲ್ಲಿಂದ ಈ ಬಾಕ್ಸ್ ಒಳಗಡೆಯಿಂದ ಈ ಬಾಕ್ಸು ನಮಗೆ ಬಹಳ ಇಂಪಾರ್ಟೆಂಟು. 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದು. ಬಾಕ್ಸ್ ಅಲ್ಲಿ ನಾಳೆ ಟೈಮ್ ಪಾಸ್ ಮಾಡಿ ಗ್ಯಾಪ್ ಡೌನ್ ಕೊಟ್ರೆ, ಟೈಮ್ ಪಾಸ್ ಮಾಡಿ ಮಾರ್ಕೆಟು ಮೇಲ್ಗಡೆ ಬ್ರೇಕ್ ಮಾಡಿದ್ರೆ ಒಂದು ಅಪ್ ಮೂಮೆಂಟ್ ನೋಡೋಕ್ಕೆ ಇಲ್ಲಿಂದ ನಮಗೆ ಸಿಗುತ್ತೆ. ಸೊ ಇಲ್ಲಿಂದ ಅಪ್ ಮೂಮೆಂಟ್ ನೋಡಕ್ ಸಿಗುತ್ತೆ. ಅದು ಎಲ್ಲಿವರೆಗೂ ಅಂದ್ರೆ
ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಅಪ್ ಮೂವ್ಮೆಂಟ್ ನೋಡಕ್ ಸಿಗುತ್ತೆ ನಾಳೆ. ಸೊ ಇದು ಸದ್ಯಕ್ಕೆ 21,750 ಇದೆ ಸದ್ಯಕ್ಕೆ ಈ ಬಾಕ್ಸ್ ಒಳಗಡೆ ಮಾರ್ಕೆಟ್ ಬಂದ್ರೆ. ಸೊ ಇಲ್ಲಿಂದ ಒಂದು 22,000 ವರೆಗೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಆರಾಮಾಗಿ 4 ಅವರ್ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಎಕ್ಸ್ಟ್ರೀಮ್ಗೆ ಹೋದ್ರೆ ಎಕ್ಸ್ಟ್ರೀಮ್ ಅಲ್ಲಿ ಇಲ್ಲಿ ಅನ್ಮಿಟಿಗೇಟೆಡ್ ಝೋನ್ ಕೂಡ ಇದೆ ಎಕ್ಸ್ಟ್ರೀಮ್ ಅಲ್ಲಿ. ಸೊ ಇದನ್ನ ಆರ್ಡರ್ ಬ್ಲಾಕ್ ಇದೆ ಇಲ್ಲಿ ನೋಡಬಹುದು ನೀವು. ಎಕ್ಸ್ಟ್ರೀಮ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ. ಸೊ ಎಕ್ಸ್ಟ್ರೀಮ್ಗೆ ಹೋದ್ರೆ ಮಾರ್ಕೆಟ್ ಇಲ್ಲಿಂದ 22,100 ವರೆಗೂ ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು ನಾಳೆ ಮೇಲ್ಗಡೆ ರ್ಯಾಲಿ ನೋಡಕ್ಕೆ ಸಿಗಬಹುದು. ಅಕಸ್ಮಾತ್ ಇದೇನಾದ್ರೂ ಕೆಳಗಡೆ ಬ್ರೇಕ್ ಮಾಡಿದ್ರೆ ಸೊ 30 ಮಿನಿಟ್ಸ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಇಲ್ಲಿ ಆರ್ಡರ್ ಬ್ಲಾಕ್ ಕೂಡ ಇದೆ. ಮಾರ್ಕೆಟ್ ಈ ಬಾಕ್ಸ್ ಇಂದ ಸ್ವಲ್ಪ ಕೆಳಗಡೆ ಬಂದು ವಿಕ್ ನ ಬಿಟ್ಟು ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಪುಲ್ ಬ್ಯಾಕ್ ಆಗಿ ಇಲ್ಲಿಂದ ಮತ್ತೆ ಮೇಲ್ಗಡೆ ಈ ಬಾಕ್ಸ್ ಇಂದ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಸ್ವಲ್ಪ ವಿಕ್ ಕೆಳಗಡೆ ವಿಕ್ ಬಿಟ್ಟು, ಯಾಕಂದ್ರೆ ಇಲ್ಲಿ 30 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆ ಒಂದು. ಸೊ ಆರ್ಡರ್ ಬ್ಲಾಕ್ ನ ಟಚ್ ಮಾಡಿಕೊಡಿ. ಆರ್ಡರ್ ಬ್ಲಾಕ್ ನ ಟಚ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಮಾರ್ಕೆಟ್ ಯಾಕೆ ಕೆಳಗಡೆ ಬರ್ತಾ ಇದೆ ಅಂದ್ರೆ ಇನ್ನೇನು ಇಲೆಕ್ಷನ್ ಹತ್ರ ಬಂತು. ಸೊ ಇಲೆಕ್ಷನ್ ಮಾತ್ರ ಇದ್ದಾಗ ಮಾರ್ಕೆಟ್ಗೆ ಸೊ ಇನ್ಯಾವ ಪಕ್ಷ ಬರುತ್ತೋ ಆ ಪಕ್ಷ ಇಲೆಕ್ಷನ್ ಮುಗಿಯೋವರೆಗೂ ಒಂದು ಸ್ವಲ್ಪ ಮಾರ್ಕೆಟ್ ಡೌನ್ ಇದ್ದು ಪಕ್ಷ ಬಂದ ಮೇಲೆ ಮತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಆಗುತ್ತೆ. ಸದ್ಯಕ್ಕೆ ಇಲೆಕ್ಷನ್ ಇದೆ ಅಂತ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಸೊ ಇಲೆಕ್ಷನ್ ಮುಗೋವರೆಗೂ ಒಂದು ಸ್ವಲ್ಪ ನಾವು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಯಾಕೆಂದ್ರೆ ಇನ್ನು ಸದ್ಯಕ್ಕೆ ಗೌರ್ಮೆಂಟ್ ಫಾರ್ಮ್ ಆಗಿರಲ್ಲ, ಇಲೆಕ್ಷನ್ ಇರುತ್ತೆ. ಸೊ ನೋಡೋಣ ಮಾರ್ಕೆಟ್ ಎಲ್ಲಿವರೆಗೂ ಕೆಳಗಡೆ ಹೋಗುತ್ತೆ ಅಂತ. ಸೊ ನಾವು ನಮ್ಮ ರೇಂಜ್ ಅಲ್ಲಿ ಬಂದ್ರೆ ಮಾತ್ರ ಟ್ರೇಡ್ ಮಾಡೋದು. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಸೊ 1 ಅವರ್ ಅಲ್ಲಿ ಕೂಡ ಮಾರ್ಕೆಟ್ ಈ ರೇಂಜ್ ಬ್ರೇಕ್ ಆದ್ರೆ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನೋಡಕ್ ಸಿಗುತ್ತೆ ನಮಗೆ. ಈ ರೇಂಜ್ ಬ್ರೇಕ್ ಆದ್ರೆ ಇದು 22,100 ಅಥವಾ 22,150 ರೇಂಜ್ ಬ್ರೇಕ್ ಆದ್ರೆ ಮೇಲ್ಗಡೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ರೇಂಜ್ಗೆ ಹೋಗಿ ಮತ್ತೆ ಫಾಲ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಫೇರ್ ವ್ಯಾಲ್ಯೂ ಗ್ಯಾಪ್. ಇದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಎಕ್ಸ್ಟ್ರೀಮ್ಗೆ ಬಂದು ಕೂಡ ಮೇಲ್ಗಡೆ ಹೋಗ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ ಇದೆ ನಾಳೆ ಮಾರ್ಕೆಟ್ ಮೇಲ್ಗಡೆ ಹೋಗೋದು. ಸೊ ಕಾದ್ ನೋಡೋಣ. ಸೊ ಏನೋ ಡೌಟ್ ಇದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.